ಇನ್ನೂ ನಟ ಜಗ್ಗೇಶ್ ಅವರ ಬಗ್ಗೆ ಬರ್ತಾರಂತ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಜಗ್ಗೇಶ್ ಮತ್ತು ಬ್ಯಾಂಕ್ ಜನಾರ್ದನ್ ಅವರು ಮಾತಾಡೋದು ಕೊನೆಯ ಕಾಲ್ ಇದು. ಹೌದು, ಬ್ಯಾಂಕ್ ಜನಾರ್ದನ್ ಅವರು ಇಂದು ಸಾವನ್ನಪ್ಪಿದ್ದಾರೆ, ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಆದರೆ ಆಸ್ಪತ್ರೆಯಿಂದ ಸಂದರ್ಭದಲ್ಲಿ ಕೊನೆಯ ಬಾರಿ ನಾನು ಜಗ್ಗೇಶ್ ಕೇಳಿ ಮಾತಾಡಬೇಕಂತ ಅವ್ರ ಮಗನ ಬಳಿ ಕೇಳ್ಕೊಂಡಿದ್ದಂತೆ. ಅದರಿಂದ ಮಗ ಕಾಲ್ ಮಾಡಿ ಕೊಟ್ಟಾಗ ನಟ ಜಗ್ಗೇಶ್ ಅವರು ಕೂಡ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಂಕ್ ಜನಾರ್ದನ್ ಹೇಳಿರೋದು ಹೀಗೆ: ನಾನು ಬದುಕೋದಿಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಈಗ ನೋಡಬೇಕು ಅನಿಸುತ್ತೆ, ಬಂದೋಗು ಮಗನೆ ಅಂತಲೂ ಕೂಡ ಹೇಳಿದ್ದಾರೆ. ಬರ್ತೀನಿ, ನೀವು ಯಾಕೆ ಈ ಥರ ಮಾತಾಡ್ತೀರಿ, ಹಿಂಗೆಲ್ಲ ಮಾತಾಡೋಕೆ ಹೋಗ್ಬೇಡಿ, ಇನ್ನೂ ನೀವು 100 ಕಾಲ ಚೆನ್ನಾಗಿರ್ತೀರ, ಚೆನ್ನಾಗಿ ಬದುಕ್ತೀರಾ ಕೂಡ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ ಪಾಪ ಜಗ್ಗೇಶರು ಕೂಡ ತುಂಬಾ ಧೈರ್ಯ ತುಂಬಿದ್ದಾರೆ. ಅದರಿಂದ ಹೋಗಿ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಆಗಲೂ ಕೂಡ ಧೈರ್ಯ ತುಂಬಿ ಹೇಳಿದ್ದಾರಂತೆ, ಆರಾಮಾಗಿ ಬರ್ತೀರಾ, ಈ ಹಿಂದೆನೂ ಕೂಡ ಒಂದ್ಸಲ ಹೃದಯಾಘಾತ ಆಗಿತ್ತು, ಆರಾಮಾಗಿ ಬಂದು ನೀವು ಇಲ್ವಾ, ಈಗಲೂ ಕೂಡ ಬರ್ತೀರಾ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಸಹ ಜಗ್ಗೇಶ್ ಅವರು ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದೀರಂತೆ. ಆದರೆ ಜಗ್ಗೇಶ್ ಅವರು ಹೋಗಿ ಬಂದಂತೆ 2 ದಿನಗಳ ಆದ ನಂತರವೇ ಬ್ಯಾಂಕ್ ಜನಾರ್ದನ್ ಅವರು ಇಂದು ಮಧ್ಯರಾತ್ರಿ 2:30 ಸುಮಾರಿನಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು. ಆಗ ನೀವೇನಂತೀರಾ ಇದ್ರ ಬಗ್ಗೆ? ಬ್ಯಾಂಕ್ ಜನಾರ್ದನ್ ಅವರು ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಜಗ್ಗೇಶ್ ಅವ್ರ ಜೊತೆ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸೋದು ವಿಶೇಷ ಅಂತ ಹೇಳ್ಬೋದು. ಬ್ಯಾಂಕ್ ಜನಾರ್ದನ್ ಆತ್ಮಕ್ಕೆ ಶಾಂತಿ